ನಮಸ್ತೆ ಎಲ್ಲರಿಗೂ. ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಅಜ್ಜಿ ಸ್ಟೈಲ್ ಜೋಳದ ನುಚ್ಚನ್ನು ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಡಯಟ್ ಮಾಡ್ತಾಯಿದ್ದೀರಾ, ಆರೋಗ್ಯಕರ ಆಹಾರ ಬೇಕಾ ಅಂದರೆ ಈ ಜೋಳದ ನುಚ್ಚು ನಿಮಗಾಗಿ. ತೂಕ ಕಡಿಮೆ, ಶಕ್ತಿ ಹೆಚ್ಚು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ನಾನು ಮೊದಲದಾಗಿ 1 ಬೌಲ್ ಆಗೋಷ್ಟು ಜೋಳನ ತೊಗೊಂಡಿದ್ದೀನಿ. ಇದು ಜವಾರಿ ಜೋಳ. ಇವಾಗ ನೋಡಿ, ನಾನು 2 ಟೀ ಸ್ಪೂನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು 10 ನಿಮಿಷ ಹಾಗೆ ಬಿಡಬೇಕು. ಕರೆಕ್ಟಾಗಿ ನೀರು ಎಲ್ಲ ಜೋಳಗಳಿಗೆ ಅವು ಹತ್ತಬೇಕು. ಆ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಲೆವೆಲ್ ಮಾಡಿ 10 ನಿಮಿಷ ಹಾಗೆ ಇಡಿ. ಕರೆಕ್ಟಾಗಿ 10 ನಿಮಿಷ ಆದ ನಂತರ ಪೂರ್ತಿಯಾಗಿ ಅದು ಡ್ರೈ ಆಗುತ್ತೆ. ಆ ನಂತರ ಇದನ್ನು ಮಿಕ್ಸರಿಗೆ ಹಾಕಿ ಇದನ್ನು ರವಾ ಥರ ಮಾಡ್ಕೋಬೇಕು. ಇವಾಗ ನೋಡಿ 10 ನಿಮಿಷ ಆಗಿದೆ, ಪೂರ್ತಿಯಾಗಿ ಡ್ರೈ ಆಗಿದೆ ನೋಡಿ. ನೀರಿನ ಅಂಶ ಸ್ವಲ್ಪನೂ ಇಲ್ಲ. ಈ ರೀತಿಯೇ ನುಚ್ಚನ್ನು ರೆಡಿ ಮಾಡ್ಕೋಬೇಕು. ನಮಗೆ ಯಾವಾಗ ಬೇಕು ಅನ್ನಿಸುತ್ತೆ ಆವಾಗ ತಕ್ಷಣವೇ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ರವಾ ಥರ ಪೌಡ್ರ್ ಮಾಡಿ ತೊಗೋಬೇಕು. ಇವಾಗ ನಾವು ಉಪ್ಪಿಟ್ಟು ಮಾಡ್ತೀವಿ ಆ ಥರ ರವಾ ರೆಡಿ ಆಗಿರಬೇಕು. ಇದು ಪೂರ್ತಿಯಾಗಿ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡ್ಕೋಬಾರ್ದು. ಇವಾಗ ಮಧ್ಯಮ ರವಾ, ಕೇಸರಿ ರವಾ ಅಂತ ಹೇಳ್ತೀವಿ, ಆ ರೀತಿ ಇದನ್ನು ರವಾನ ರೆಡಿ ಮಾಡಿ ತೊಗೋಬೇಕು. ನೋಡಿ, ಈ ರೀತಿ ಇರಬೇಕು. ತುಂಬ ಚೆನ್ನಾಗಾಗಿರುತ್ತೆ. ಇನ್ಸ್ಟೆಂಟಾಗಿ ನಾವು ಮಾಡ್ಕೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇರಬೇಕು ನೋಡಿ. ತುಂಬ ದೊಡ್ಡ ದೊಡ್ಡದು ಬೇಡ, ಈ ರೀತಿ ಆದರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ. ಈ ರೀತಿ ಇರಬೇಕು. ಇದು ಕರೆಕ್ಟಾಗಿ ಆಗಿದೆ. ಇವಾಗ ನೋಡಿ, ನಾನು ಒಂದು ಬೌಲಿಗೆ ಇದು ರೆಡಿ ಮಾಡ್ಕೊಂಡಿರುವಂಥ ನುಚ್ಚನ್ನು ತೊಗೋತಾ ಇದ್ದೀನಿ. 3 ಟೀ ಸ್ಪೂನಷ್ಟು, 3ರಿಂದ 4 ಟೀ ಸ್ಪೂನಷ್ಟು ನುಚ್ಚನ್ನು ಹಾಕಿ ಮೇಲೆ ನೀರನ್ನು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಪೂರ್ತಿಯಾಗಿ ನೈಟು ನೆನೆಸಿ ಇಡ್ತಾ ಇದ್ದೀನಿ. ನೀವು ಇನ್ಸ್ಟೆಂಟಾಗಿ ಬೇಕು ಅಂತಂದರೆ ಹಾಗೆ ನೀವು ಮಿಕ್ಸ್ ಮಾಡಿಕೊಂಡು ಸಹ ಮಾಡ್ಕೋಬೋದು. ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಕುಕ್ಕರಲ್ಲಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ಈ ರೀತಿ ಓವರ್ ನೈಟು ನೆನೆಸಿಟ್ಟು ಆ ನಂತರ ಮಾಡ್ಕೊಳ್ಳಿ. ಇವಾಗ ನೋಡಿ, ಓವರ್ ನೈಟ್ ಆಗಿದೆ. ಚೆನ್ನಾಗಿ ನೆಂದಿರುತ್ತೆ ರವೆ. ರುಚಿ ತುಂಬ ಚೆನ್ನಾಗಾಗುತ್ತೆ, ಮೇಣ ಥರ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಮೇಲಿರೋದನ್ನು ತೆಗಿಬೇಕು ನೋಡಿ. ಇವಾಗ ನಾವು ರವೆ ಮಾಡ್ಕೊಂಡ್ಮೇಲೆ ನಾವು ಸಾಣಿಸಿ ತೊಗೊಂಡಿಲ್ಲ, ಮೇಲೆಲ್ಲ ನಿಂತಿರುತ್ತೆ. ಅದನ್ನು ಈ ರೀತಿ ಬಸ್ದು ತೆಗಿಬೇಕು ನೋಡಿ. ಈ ರೀತಿ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಅದರಲ್ಲಿರುವಂಥ ಮೇಲಿರೋದು ತೆಗಿಬೇಕು ನೋಡಿ. ಈ ರೀತಿ ದಪ್ಪ ದಪ್ಪ ಇರೋದನ್ನು ತೆಗಿಬೇಕು. ಇದನ್ನು ಹಾಕಬಾರ್ದು, ರುಚಿ ಚೆನ್ನಾಗಿರೋಂಗಿಲ್ಲ. ಅದಕ್ಕೋಸ್ಕರ ಈ ರೀತಿ ತೆಗಿಬೇಕು. ಮೇಲಿರೋಂಥ ನೀರನ್ನು ತೆಗಿಬೇಕು. ನೀವು ಬೇಕಂತಂದರೆ ನೀವು ಸಾಣಿಸಿ ಹಾಕಿದ್ದಾದರೆ ಆ ನೀರನ್ನು ಯೂಸ್ ಮಾಡ್ಕೋಬೋದು. ಹುಳಿ ಹುಳಿ ಆಗುತ್ತೆ ಸ್ವಲ್ಪ. ಇಲ್ಲಾಂದರೆ ನೀವು ಆ ನೀರನ್ನು ತೆಗೆದು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಬೇರೊಂದು ಬೌಲಿಗೆ 1 ಟೀ ಸ್ಪೂನಷ್ಟು ನಾನು ಜೋಳದ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ನೋಡಿ, ನಾನು ಈ ಕಪ್ಪಿಂದ 2 ಕಪ್ ನೀರನ್ನು ಹಾಕಿರೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನೆನೆಸಿರುವಂತಹ ಜೋಳದ ನುಚ್ಚನ್ನು ಹಾಕ್ತಾಯಿದ್ದೀನಿ ನೋಡಿ. ಜೋಳದ ನುಚ್ಚ ಹಾಕಿ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಇನ್ಸ್ಟೆಂಟ್ ಮಾಡೋದಾದರೆ ಹಾಗೆ ನೆನೆ ಇಟ್ಟು ಹಾಗೆ ಮಾಡೋದಾದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಸೈಡಲ್ಲಿ ಮಾಡ್ಕೊಳ್ಳಿ. ರಾತ್ರಿ ಪೂರ್ತಿ ನೆನೆ ಇಟ್ಟು ಈ ರೀತಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿರುತ್ತೆ. ಕರೆಕ್ಟಾಗಿ ಒಂದು 10 ನಿಮಿಷ ಕುದಿಸ್ಕೊಂಡ ನಂತರ ನೋಡಿ ಈ ರೀತಿ ಕುದಿಸ್ಕೊಳ್ಳಿ. ರವೆ ಚೆನ್ನಾಗಿ ಬೆಂದಿರುತ್ತೆ. ಆ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಜೋಳದ ಹಿಟ್ಟನ್ನು ಸೇರಿಸ್ಕೋಬೇಕು. ಜೋಳದ ಹಿಟ್ಟು ಹಾಕಿದ ನಂತರ ತುಂಬ ಚೆನ್ನಾಗಿ ಮೇಣ ಥರ ಬರುತ್ತೆ, ತುಂಬ ರುಚಿ ಕೊಡುತ್ತೆ. ಈ ರೀತಿ ನಾವು ಜೋಳದ ಹಿಟ್ಟನ್ನು ಸೇರಿಸೋದ್ರಿಂದ ನೋಡಿ ಈ ರೀತಿ ಕರೆಕ್ಟಾಗಿ ಕುದಿಸ್ಕೊಳ್ಳಿ. ಹಿಟ್ಟು ಹಾಕಿದ ಮೇಲೆ ಒಂದು 5 ನಿಮಿಷ ಮಾತ್ರ ಕುದಿಸ್ಕೊಳ್ಳಿ. ಆಲ್ರೆಡಿ ಇವಾಗ ನಾವು 10 ನಿಮಿಷ ಕುದಿಸ್ಕೊಂಡಿದ್ದೀವಿ. ಹಿಟ್ಟು ಹಾಕಿದ ನಂತರ ಅಷ್ಟೇ 5 ನಿಮಿಷ ಕುದಿಸ್ಕೊಳ್ಳಿ. ಈ ರೀತಿ ಕುದಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಟೇಸ್ಟ್ ಮಾತ್ರ ಊಟ ಆದಮೇಲೆ ನಾವು ಒಂದೊಂದು ಬೌಲು ಕುಡಿದ್ರೆ ತುಂಬಾ ಸಮಾಧಾನ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಚೆನ್ನಾಗಿ ರೆಡಿಯಾಗಿದೆ ನುಚ್ಚು ನೋಡಿ. ಈ ರೀತಿ ಕರೆಕ್ಟಾಗಿರಬೇಕು. ಚೆನ್ನಾಗಿ ಆರಿದ ನಂತರ ನಾವು ನುಚ್ಚನ್ನು ಕುಡಿಬೇಕು. ಇವಾಗ ನಾನು ಮೊಸರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಜ್ಜಿಗೆನ ರೆಡಿ ಮಾಡಿ ತೊಗೊತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಮಜ್ಜಿಗೆನ ಸ್ವಲ್ಪ ಗಟ್ಟಿ ಇರಬೇಕು. ತುಂಬ ತೆಳ್ಳಗಾದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಈ ರೀತಿ ಸ್ವಲ್ಪ ಗಟ್ಟಿ ಇರಬೇಕು ನೋಡಿ. ಈ ರೀತಿ ಇರಬೇಕು. ತುಂಬ ರುಚಿಯಾಗಿರುತ್ತೆ. ಊಟ ಆದ ನಂತರ
ಒಂದು ಬೌಲ್ ನಾವು ನುಚ್ಚು ಕುಡಿದ್ರೆ ಎಷ್ಟು ಸಮಾಧಾನ ಆಗುತ್ತೆ. ಇವಾಗ ಹಳ್ಳಿಗಳಲ್ಲಿ ಮಾತ್ರ ಇದು ಕಂಪಲ್ಸರಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಮೇಲೆ ಮಜ್ಜಿಗೆನ ಹಾಕ್ಕೊಂಡು ಕುಡಿಬೇಕು, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ಮೇಲೆ ಮೊಸರನ್ನ ಹಾಕ್ತಾಯಿದ್ದೀನಿ. ಆರಿದ ನಂತರ ಹಾಕಬೇಕು ಮೊಸರನ್ನ ಅಥವಾ ಮಜ್ಜಿಗೆನ. ನೀವು ಸಹ ಬೇಕು ಅಂದ ತಕ್ಷಣ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾ ಮಾಡಿರುವಂಥ ಕ್ವಾಂಟಿಟಿಯಲ್ಲಿ 3ರಿಂದ 4 ಸಲ ನಾವು ಮಾಡ್ಕೋಬೋದು. ಅಷ್ಟು ನಾನು ರೆಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ಸ್ಟಂಟಾಗಿ ನಮಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ನುಚ್ಚನ್ನು ರೆಡಿ ಮಾಡ್ಕೋಬೋದು. ಇವಾಗ ಗಿರಣಿಗೆ ಹೋಗಿ ಬೀಸ್ಕೊಂಡು ಬರೋ ಬದಲು ನಾವು ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.